ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಆ ದಿನ ಮಳೆ ಜೋರಾಗಿ ಸುರಿಯುತ್ತಿತ್ತು. ಬಸ್ ಸ್ಟಾಪ್ ಹತ್ತಿರ ನಿಂತಿದ್ದಳು ನಂದಿನಿ. ಅವಳ ಕೈಯಲ್ಲಿ ಒಂದು ಅಂಬ್ರೆಲಾ ಇತ್ತು. ಮನಸ್ಸಿನಲ್ಲಿ ಸಾವಿರ ಯೋಚನೆಗಳು. ಅಷ್ಟರಲ್ಲಿ ಒಬ್ಬ ಹುಡುಗ ಬಂದು ನಿಂತ. ಅವನ ಹೆಸರು ಅರ್ಜುನ್. ಎಕ್ಸ್ಕ್ಯೂಸ್ ಮೀ, ಅಂಬ್ರೆಲಾ ಶೇರ್ ಮಾಡ್ತೀರಾ ಅಂತ ಅರ್ಜುನ್ ಕೇಳಿದ. ನಂದಿನಿ ಸ್ವಲ್ಪ ಹೆಸಿಟೇಟ್ ಆಗಿ ಸರಿ ಅಂತ ಹೇಳಿದ್ಲು. ಅವರು ಇಬ್ಬರು ಒಟ್ಟಿಗೆ ನಿಂತರು. ಆ ಮಳೆ ಅವರಿಬ್ಬರನ್ನು ಹತ್ತಿರ ಮಾಡಿತು. ಆ ದಿನದಿಂದ ಅವರ ಮಾತು ಶುರುವಾಯಿತು. ಚಿಕ್ಕ ಚಿಕ್ಕ ಮೆಸೇಜಸ್, ಕಾಲ್ಸ್ ಎಲ್ಲ ಇತ್ತು. ಆದ್ರೆ ಆ ಸ್ನೇಹ ನಿಧಾನವಾಗಿ ಪ್ರೀತಿಯಾಗಿ ಮಾರ್ಪಟ್ಟಿತು. ಒಂದು ದಿನ ಅರ್ಜುನ್ ಹೇಳಿದ, ನಾನು ನಿನ್ನನ್ನ ತುಂಬಾ ಇಷ್ಟಪಡ್ತೀನಿ ಅಂತ. ನಂದಿನಿ ಸೈಲೆಂಟ್ ಆದ್ಲು. ನನಗೆ ಭಯ ಆಗ್ತಿದೆ ರಿಲೇಶನ್ಶಿಪ್ ಮೇಂಟೈನ್ ಮಾಡೋಕೆ ಅಂತ ಹೇಳಿದ. ಅರ್ಜುನ್ ನಗುತ್ತಾ ಹೇಳಿದ, ನಾನು ನಿನ್ನ ಜೊತೆ ಇರ್ತೀನಿ ಅಂತ. ಸ್ವಲ್ಪ ಸಮಯದ ನಂತರ ನಂದಿನಿ ಒಪ್ಪಿಕೊಂಡಳು. ಅವರ ಪ್ರೀತಿ ಅಲ್ಲಿಂದ ಶುರುವಾಯಿತು. ಆದ್ರೆ ಕೆಲವು ದಿನಗಳ ನಂತರ ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವರನ್ನ ದೂರ ಮಾಡಿತು. ಮೆಸೇಜಸ್ ಕಡಿಮೆ ಆಯ್ತು, ಕಾಲ್ ಮಾಡೋದು ಕೂಡ ನಿಂತು ಹೋಯಿತು. ಒಂದು ದಿನ ಮತ್ತೆ ಮಳೆ, ಅದೇ ಬಸ್ ಸ್ಟಾಪ್. ನಂದಿನಿ ಒಬ್ಬಳೇ ನಿಂತಿದ್ಳು, ಕಣ್ಣಲ್ಲಿ ಕಣ್ಣೀರು. ಅಷ್ಟರಲ್ಲಿ ಹಿಂದಿಂದ ಒಂದು ಧ್ವನಿ ಬಂತು, ಅಂಬ್ರೆಲಾ ಶೇರ್ ಮಾಡ್ತೀರಾ? ಅವಳು ತಿರುಗಿ ನೋಡಿದ್ಲು. ಅಲ್ಲಿ ಅರ್ಜುನ್. ಅವನು ನಿಧಾನವಾಗಿ ಹೇಳಿದ, ಸಾರಿ ನಂದಿನಿ, ನಾನು ತಪ್ಪು ಮಾಡಿದೆ ಅಂತ. ನಂದಿನಿ ಕಣ್ಣೀರು ಒರೆಸಿಕೊಂಡು ಹೇಳಿದ್ಲು, ನನ್ನದು ಕೂಡ ತಪ್ಪು ಇದೆ. ಅರ್ಜುನ್ ಅವಳ ಕೈ ಹಿಡಿದು ಹೇಳಿದ, ಐ ಲವ್ ಯು. ಅವಳು ನಗುತ್ತಾ ಹೇಳಿದ್ಲು, ಐ ಲವ್ ಯು ಟು. ಆ ಮಳೆ ಮತ್ತೆ ಅವರ ಪ್ರೀತಿಗೆ ಸಾಕ್ಷಿಯಾಯಿತು. ಒಂದು ಸಣ್ಣ ಸಾರಿ ಮತ್ತು ಒಂದು ಐ ಲವ್ ಯು ಒಂದು ಸಂಬಂಧವನ್ನ ಉಳಿಸಬಹುದು. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.